ಸಾರಿ, ಬ್ಯಾಲೆನ್ಸ್ ಬಿಗಡಾಯಿಸಿತ್ತು. ಮತ್ತೊಮ್ಮೆ ಮಾಡೋಣ. ನಿನ್ನ ಮೆದುಳಿನ ಬ್ಯಾಲೆನ್ಸ್ ಬಿಗಡಾಯಿಸಿದೆ. ನಾನೇನು ಪೆದ್ದ ಅಲ್ಲ ಪುನಃ ಮಾಡೋಕೆ, ತಿಳಿತಾ? ಆದ್ರೆ ಈಗ ನನ್ನ ಟರ್ನ್ ಬಾಕಿ ಇದೆ. ಎನಿ ಡೌಟ್? ಸರಿ, ಈ ಬಾರಿ ನಾನು ನಿಂತಿರ್ತೀನಿ. ಎಲ್ಲರೂ ನನ್ನ ಮೇಲಿಂದ ಜಂಪ್ ಮಾಡಿ. ಸರಿನಾ ಅಣ್ಣ? ಅಣ್ಣ, ಹೊರಗಿನ ಜನಗಳಿಗೆ ಎಂಟ್ರಿ ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಇಲ್ಲಿ ಹೊರಗಿನವರು ಆಡುವ ಹಾಗಿಲ್ಲ. ಇದು ನಮ್ಮ ಪ್ರದೇಶ. ಕೇಳಿಲ್ವಾ ನಿನಗೆ? ಈ ಇಲಾಖೆ ಡಾಗಿಯದ್ದು ನಿಮ್ಮದಲ್ಲ. ನಡೀರಿ, ಓಡಿಯಲಿಲ್ಲ. ಹೇಗೆ ಓಡಕ್ಕಾಗುತ್ತೆ? ನೀನಂದಿದ್ದು ನಿಜ ತಮ್ಮ. ಅದೆಂಗೆ ಓಡ್ತೀವಿ ನಾವು? ವಿಸಿಲ್ ಹಾಕಿದ ಹೊರತು ಓಡಲ್ಲ ನಾವು. ಫೌಲ್ ಆಗತ್ತೆ. ಮೊದಲು ವಿಸಿಲ್ ಹೊಡೀರಿ. ಬಿಸಿಲಲ್ಲ, ನಾನು ಹೊಡಿತೀನಿ ನಿಮ್ಮ ಬೆನ್ನಿಗೆ. ಓಡಿ! ಈ ಗಟರ್ನಾಗಿ ದುರ್ವಾಸನೆ ಇಲ್ಲಿಂದ ಬರ್ತಿದೆ ತಮ್ಮ. ಕತ್ತೆ, ಗಟರ್ನಲ್ಲಿ ಕೊಳಕು ವಾಸನೆ ಬರೋದು. ಹೂಗಳ ಸುಗಂಧ ಅಲ್ಲ. ಆದ್ರೆ ನಾವು ಗಟರ್ ಯಾಕೆ ಬಂದ್ವಿ? ಯಾಕಂದ್ರೆ ನಾನು ಗಂಡು ಬೇಕಲ್ಲ. ಹಂದಿ ನನ್ಗೆ ಕೊಳಚನೆ ಇಷ್ಟ. ಮೊದ್ಲೇ ಹೇಳಿಲ್ಲ ಯಾಕೆ? ನಾವು ನಿನ್ನನ್ನು ಬೆಕ್ಕು ಅಂತ ತಿಳ್ಕೊಂಡು ಪ್ರೀತಿ ಮಾಡ್ತಿದ್ವಿ ಅಲ್ವಾ? ನಾನು ಬೆಕ್ಕೆ. ನಾವಿಲ್ಲಿ ಗಟರ್ಗೆ ಬಿದ್ದಿದೀವಿ. ಬಾ ಹೊರಗೆ ಹೋಗೋಣ. ಪೆದ್ದ ನೀನು. ಅಣ್ಣ ತೆರಿ, ನಾವಿಲ್ಲಿದೀವಿ. ಯಾರಾದ್ರೂ ಇದ್ದೀರಾ? ನಾನಿದ್ದೀನಲ್ಲ ನಿನ್ನ ಅಣ್ಣ. ನೀನು ಗಟರ್ನ ಮುಚ್ಚಳ ತೆರಿಬಹುದಾ? ಗಟರ್ನ ಮುಚ್ಚಳ ತೆಗಿಲಿಕ್ಕಾಗದವರು ಅಣ್ಣ ಆಗಿರಕ್ಕಾಗಲ್ವಾ? ಅರೆ ಪೆದ್ದ, ನಾನು ಅವನನ್ನ ಕರಿತಾ ಇರೋದು. ಯಾರು ಮೇಲೆ ಇದ್ದಾರೆ? ಮೇಲಿರೋದು ದೇವರು. ಅರೆ ದೇವ್ರನ್ನಲ್ಲ, ರಸ್ತೆ ಮೇಲೆ ನಮ್ಗೆ ಸಹಾಯ ಮಾಡೋರನ. ಇದು ಗಟರ್. ಇದಕ್ಕೆ ಒಂದು ಮುಚ್ಚಳ ಅಲ್ಲ. ಒಂದು ಮುಚ್ಚಳ ಮುಚ್ಚಿದ್ರೆ ಇನ್ನೊಂದು ಸಿಗಬಹುದು. ನಡಿ ನಡಿ. ಮಳೆಗಾಲ ಇದು. ನೀರು ತುಂಬಿದ್ರೆ ಹೊರ ಹೋಗೋದು ಕಷ್ಟ ಆಗುತ್ತೆ. ನಡಿ. ಒಳ್ಳೇದಾಯ್ತು. ನೀನು ಮುಚ್ಚಳ ತೆರೆದೆ. ಈಗ ಬೇಗ ಕೆಳಗೆ ಹೋಗೋಣ. ಅವರನ್ನು ಪುನಃ ಕರೆತರೋಣ. ಇಲ್ಲಿನ ಡ್ರೈನೇಜ್ ಸಿಸ್ಟಮ್ ಬಹಳ ಕನ್ಫ್ಯೂಸಿಂಗ್. ಮಳೆ ಶುರುವಾಯ್ತು. ಏನು ಡೌಟ್? ಇದರಲ್ಲಿ ಸಂದೇಶದ ಮಾತೇನಿದೆ? ಕಾಣ್ತಿದೆ ಮಳೆ ಬರ್ತಿದೆ ಅಂತ. ಸಿಟ್ಟು ಯಾಕೆ ಮಾಡ್ತಿ? ಅದು ನನ್ನ ಫೇವರೇಟ್ ಮಾತು. ಗಟರ್ ಫುಲ್ ಆಗ್ಬಹುದು, ಅದಕ್ಕೆ ಅವಸರ ಮಾಡ್ತಿದ್ದೀನಿ. ಆದ್ರೆ ನಾವು ಅವ್ರನ್ನ ಹುಡುಕ್ತಾ ಹೋಗಿ ನಾವು ಕಾಣೆಯಾಗಿ ಬಿಟ್ರೆ? ಅದು ನಿಜ. ಈಗ ನಾನು ಬರ್ತೀನಿ. ನಾವು ಒಳಗೆ ಹೋಗೋಣ. ಈ ಚಾಕ್ನಿಂದ ಗುರುತು ಹಾಕ್ತಾ ಹೋಗೋಣ. ಬಹಳ ಜಾಣ ನೀನು ಪಾಪಟ್. ನೀನು ಬಹಳ ಇಂಟೆಲಿಜೆಂಟ್ ಆಗಿದ್ದಿ. ಅದೇನೋ ನಿಜ. ಎನಿ ಡೌಟ್? ಸರಿ, ಬೇಗ ಮಾಡು. ನೀರು ತುಂಬಾ ಮೊದಲು ಅವರನ್ನು ಹುಡುಕ್ಬೇಕು. ತಮ್ಮ, ಇಲಿ ನೋಡಿ ಮಗು ಎದುರುತ್ತು. ಮತ್ತೆ ಬೀದಿಲಿ ನೀರು ತುಂಬಿತು. ಹೊಡಿ ಚಪ್ಪಳ. ಉಗ್ರು, ಯಾರು ಹೊಡಿತಾರೆ? ಯಾರು ಇಲ್ಲ ಇಲ್ಲಿ. ಗುಡ್ ಮಾರ್ನಿಂಗ್. ಏನು ಗುಡ್ ಮಾರ್ನಿಂಗ್? ಇಷ್ಟೇ ಮಳೆ ಆದ್ರೂ ನೀರು ತುಂಬ್ತಿದೆ. ಈ ನಗರದ ಗತಿ ಏನು? ಏನು ಸುಧಾರಣೆ ಆಗಲ್ಲ. ಮಳೆಗಾಲ ಶುರುವಾಯ್ತು ಅಂದ್ರೆ ನಗರದಲ್ಲೆಲ್ಲ ನೀರು ತುಂಬುತ್ತೆ. ಪಚಡಿಗಾಗಿ ಮೊಸರು ಸರಿ ಇದೆ. ನಿಮ್ಮ ಕೋಪ ನಿಜಕ್ಕೂ ಸರಿ ಇದೆ. ಹೊಡಿ ಚಪ್ಪಾಳೆ. ಅರೆ ಕನ್ನ ಸಾಹೇಬ್ರೆ, ಚಪ್ಪಾಳೆ ಹೊಡಿತಾ ಇದ್ರೆ ಒದ್ದೆ ಆಗ್ಬಹುದು. ಮನೆಗೆ ಹೋಗೋಣ. ಇಲ್ಲಿನ ನೀರು ಬಹಳ ಕೊಳಕಾಗಿದೆ. ಗಟರಲ್ಲೇನು ನಿನಗೆ ಶರ್ಬತ್ತು ಸಿಗುತ್ತಾ? ನಾವು ಗುರುತು ಅಷ್ಟೇ ಆಗ್ತಾ ಹೋಗ್ತಾ ಇದ್ದೀವಿ.
ಹನಿ ಬನಿಯಲ್ಲೂ ಕಾಣಿಸ್ತಾನೆ ಇಲ್ಲ. ಹನಿ ಬನಿ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಈಗ ನಾವು 4 ಕಳೆದೋಗಿದ್ದೇವೆ. ನೀವಿಬ್ರು ಈಗ ಕಳೆದು ಹೋಗಿದ್ದು, ನಾವು ಮೊದ್ಲೇ ಹೋಗಿದ್ದೆವು. ಆದ್ರೆ ನಾವು ಕಳೆದೋಗಿದ್ದೆ ಹೇಗೆ? ಯಾಕಂದ್ರೆ ನಾವು ಹಾಕಿದ ಗುರುತೇನಿದೆ ನೀರಿನಿಂದ ಅಳಿಸಿ ಹೋಗಿದೆ. ಈಗ ಪ್ರಾಬ್ಲಮ್ ಏನು? ಚಾಕ್ ಇದೆಯಲ್ಲ, ಮತ್ತೆ ಗುರುತು ಹಾಕೊಂಡು ಹೊರಗೆ ಹೋಗೋಣ. ಎಷ್ಟು ದೊಡ್ಡ ಕತೆ. ಪೋಪಟ್ ಹೇಳುದು ಸರಿ. ದೇವರು ಬುದ್ಧಿ ಹಂಚುವಾಗ ಇವನು ಇಲಿ ಹಿಡಿತಿದ್ದ. ಸರಿ, ಸಹಾಯಕ್ಕಾಗಿ ಯಾರನ್ನಾದ್ರೂ ಹುಡುಕೋಣ. ಯಾರಾದ್ರೂ ಇದ್ದಾರಾ? ಯಾರಾದ್ರೂ ಇದ್ದಾರಾ? ಗಂಟಲರಿಬೇಡ, ನಾವು ಗಾರ್ಡನ್ ಅಲ್ಲಿ ತಿರುಗಾಡ್ತಿಲ್ಲ ನಮ್ಮ ಸಹಾಯಕ್ಕೆ ಬರೋದಕ್ಕೆ. ಎಷ್ಟು ಕೊಳಕಿದೆ ಇಲ್ಲಿ. ಇಷ್ಟು ಪಾಲಿಥೀನ್ ಹಾಕಿದ್ರೆ ನೀರು ಹೋಗೋದೇಗೆ? ಮೊದ್ಲೇ ನಾವು ಹೋಗೋಣ, ಮತ್ತೆ ಪಾಲಿಥಿನ್ ತೆಗಿಯೋಣ. ಇದನ್ನ ಆಧಾರವಾಗಿಸಿ ನಾವು ಹೊರಗೆ ಹೋಗೋಣ. ಸರ್, ನಾನು ಸರ್ ಅಲ್ಲ, ಮೇಡಮ್. ನಾನು ಹೇಳೋದಂದ್ರೆ ನಾನು ವಿಷಕಾರಿ ಹಾವು, ತಿಳಿತಾ? ನಮಗೆ ಹೊರ ಹೋಗೋ ದಾರಿ ಹೇಳಿ ಮೇಡಮ್ ಪ್ಲೀಸ್. ಯಾವಾಗ ಬಂದ್ರಿ ಈ ಜಾಗಕ್ಕೆ? ಇವತ್ತೇ ಬಂದಿದ್ದೀವಿ. ನಾನು 3 ವರ್ಷದಿಂದ ಇಲ್ಲಿದ್ದೇನೆ. ಈ ತನಕ ನನ್ಗೆ ಹೊರ ಹೋಗುವ ದಾರಿ ಸಿಕ್ಕಿಲ್ಲ. ನನ್ಗೆ ಸಿಕ್ಕಿದಾಗ ಒಟ್ಟಿಗೆ ಹೋಗೋಣ. ಈಗ ನಾವು ಹೈಡ್ ಅಂಡ್ ಸೀಕ್ ಆಡೋಣ. ಅಯ್ಯಯ್ಯೋ, 2 ಗಂಟೆಯಿಂದ ನಾವು ಅದನ್ನೇ ಆಡ್ತಿರೋದು. ಆಡುವ ತಮ್ಮ, ನಾವೇನು ದಿನ ಬರ್ತೀವಾ? ಪಾಪ ಆಕೆಗೆ ಬೇಜಾರ್ ಮಾಡೋದು ಬೇಡ. ನೋಡಿ, ಆಟ ಅಂತೂ ಆಡ್ಲೇಬೇಕು, ತಿಳಿತಾ? ಇಲ್ಲಾಂದ್ರೆ ನನ್ನನ್ನ ಆಗಲ್ಲ ಅಂದ್ರೆ ಆಡೋಣ. ಪ್ರಾಣ ಉಳಿದ್ರೆ ನೋಡೋಣ. ಕಣ್ಣು ಮುಚ್ಚಿ 10 ತನಕ ಕೌಂಟ್ ಮಾಡು. 1 2 3. ಎಲ್ಲಿ ಹೋದ್ರು ಇವ್ರೆಲ್ರು? ಇಲ್ಲೇ ಕಾಯ್ತಾ ಇರ್ತೀನಿ ಎಲ್ರನ್ನು. ಎಲ್ರು ತಿರುಗಾಡಿ ಇಲ್ಲಿಗೆ ಬರ್ತಾರೆ. ದೇವರ ದಯ, ಪ್ರಾಣ ಉಳಿದ್ರೆ 1,00,000 ಬಡಿಬಹುದು. ಹೈಡ್ ಅಂಡ್ ಸೀಕ್ ಆಡಿದ್ರೆ ₹1,00,000 ಸಿಗುತ್ತಾ? ನನಗೆ ಹೇಳಲೇ ಇಲ್ಲ. ಇದು ತಪ್ಪು. ಇವುಗಳನ್ನ ತೆಗೀರಿ, ಹಿಂದೆ ದಾರಿ ಇರಬಹುದು. ಕಾಕ್ರೋಚ್. ಏನ್ ಮಾಡ್ತೀರಿ? ಮನೆ ಕಡವ್ತೀರಾ? ನಾನು ಪಾಲಿಥಿನ್ ತೆಗಿತಾ ಇದ್ದೆ. ಯಾಕೆ? ನಿನ್ನದ? ಅರೆ, ಈ ಕೊಳಕು ಸ್ವಚ್ಛವಾದರೆ ನಾವಿರೋದಿಲ್ಲ. ಅದನ್ನ ತೆಗಿಲಿಲ್ಲ ಅಂದ್ರೆ ನಾವು ಹೋಗೋದೇಗೆ? ಎಲ್ಲಿ ಬೇಕಾದ್ರೂ ಹೋಗಿ. ನನ್ನ ಮನೆ ಕೆಡವಿದ್ರೆ ಕಿವಿ ಒಳಗೆ ನುಗ್ತೀನಿ. ಸೂರ್ದಾರ್, ನೀನು ಮಾಡು, ನಾವು ಕಿವಿ ಬಂದ್ ಮಾಡ್ಕೋತೀವಿ. ಕಾಕ್ರೋಚ್ ಅಣ್ಣ, ಮಳೆ ನೀರು ತುಂಬ್ತು ಅಂತಾದ್ರೆ ಕೊಚ್ಕೊಂಡು ಹೋಗ್ತೀಯಾ? ನಮ್ ಜೊತೆ ಬನ್ನಿ. ಹಾ, ಎಲ್ಲಿವರೆಗೆ ಗಟ್ಟರಲ್ಲಿರ್ತಿ? ಓಕೆ, ನಾನು ಸಹ ಮಕ್ಕಳಿಗೆ ಹೊರ ಜಗತ್ತನ್ನ ತೋರಿಸ್ತೀನಿ. ಏ ತಮ್ಮ, ನನಗೆ ತಿಳಿದೇ ಇರ್ಲಿಲ್ಲ ಗಟರ್ನಲ್ಲಿ ಸಮುದ್ರ ಕೂಡ ಇದೆ ಅಂತ. ಏ ಕತ್ತೆ, ಗಟ್ರಲ್ಲಿ ಹರಿದು ನಾವು ಸಮುದ್ರಕ್ಕೆ ಬಂದಿದ್ದೇವೆ. ನಡಿರಿ ಮನೆಗೆ. ನೀರು ತುಂಬಿದ್ರೆ ಮತ್ತೆ ಬೀಳ್ಬಹುದು ಗಟರ್ಗೆ.
ಮಗು ತನ್ನ ತಾಯಿ ಮಡ್ಲಲ್ಲಿ ಆರಾಮವಾಗಿ ಮಲಗ್ತಿದೆ, ಬೀದಿಯಲ್ಲಿ ನೀರು ಖಾಲಿಯಾಗ್ತಿದೆ. ಹೊಡಿ ಚಪ್ಪಾಳೆ. ಓಹೋ, ಇಲ್ಲಿ ನಿಮ್ಮ ಕವಿತೆಗಾಗಿ ಅಲ್ಲ, ಡ್ರೈನೇಜ್ ಸಿಸ್ಟಮ್ ಸರಿಯಾದಕ್ಕೆ ಚಪ್ಪಾಳೆ ಹೊಡಿತಿದ್ದಾರೆ. ನೀವು ಹೊಡೀರಿ. ವಾಹ್, ಈ ವರ್ಷ ಅದ್ಭುತವಾಯ್ತು. ಆದ್ರೆ ಯಾರು ಮಾಡಿದಿದ್ದನ್ನ? ನೀವು ನಾಲ್ವರು ಎಲ್ಲಿಂದ ಬರ್ತಿದ್ದೀರಿ ಈ ಮಳೆಯಲ್ಲಿ? ಸಮುದ್ರದಿಂದ. ನಾನು ಹೇಳಿದ್ದೆ ಅಲ್ವಾ, ಮಳೆಗಾಲದಲ್ಲಿ ಸಮುದ್ರ ತೀರಕ್ಕೆ ಹೋಗ್ಬಾರ್ದು. ನಾವು ಹೋಗಿಲ್ಲ ಮೇಡಮ್, ನಾವಂತೂ ಗಟರಲ್ಲಿ ಬಿದ್ದಿದ್ವಿ. ಮೇಡಮ್, ಅದು ಮಂಜಿನ ಗಡ್ಡೆ ಬಿಸಿಲಿಗೆ ಕರಗಿತು. ಇವರು ಮೊರಿಯಲ್ಲಿ ಬಿದ್ರು, ಸಮುದ್ರದಿಂದ ಬಂದ್ರು. ಹೊಡಿ ಚಪ್ಪಾಳೆ. ಮೇಡಮ್, ನಮ್ಮ ತಪ್ಪು ಇಲ್ಲ, ನಾವು ಗಟರ್ನಲ್ಲಿ ಕಳೆದು ಹೋಗಿದ್ವಿ. ಹಾ, ಜೋರ್ದಾರ್ ಪೋಲಿಥಿನ್ ತೆಗೆದಾಗ ನೀರಲ್ಲಿ ಕೊಚ್ಕೊಂಡು ಹೋದ್ವಿ. ಮೇಡಮ್, ಬಹಳ ಕಸ ಇತ್ತು ಒಳಗೆ. ಹಾ, ನೀವೆಲ್ಲ ಗಟರ್ನ ಕಸ ತೆಗೆದ್ರೆ ಹಾಗಾಗಿ ರಸ್ತೆ ಮೇಲೆ ಇದ್ದ ನೀರೆಲ್ಲ ಹೋಗಿ ಸ್ವಚ್ಛವಾಯಿತು. ನಾವು ಬೇಕು ಅಂತ ಮಾಡಿಲ್ಲ, ತಪ್ಪಾಗಿ ಆಗಿ ಹೋಯ್ತು. ನೀವೆಲ್ಲ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ತಿಳಿಯದೆ ಮಾಡಿದ್ರು ಸರಿ, ನೀವೆಲ್ಲ ನಗರದ ಒಳಿತನ್ನೇ ಮಾಡಿದ್ರೆ ನಗರ ಸ್ವಚ್ಛವಾಗಿರೋ ಹಾಗೆ ನಾವು ನೋಡ್ಕೋತೀವಿ. ಮಕ್ಕಳು ಟೊಮೊಟೊವನ್ನು ಬೇಯಿಸಿ ಕೆಂಪು ಮಾಡಿದ್ರು, ಇವರು 4 ಜನರಂತೂ ಅದ್ಭುತ ಮಾಡಿದ್ರು. ಹೊಡಿ ಚಪ್ಪಾಳೆ.